ವಿದ್ಯಾರ್ಥಿಗಳೇ, ನೀವು ಶಕ್ತಿಯ ವಿವಿಧ ರೂಪಗಳ ಬಗ್ಗೆ ತಿಳ್ಕೊಂಡಿದ್ದೀರಲ್ವಾ? ಬೆಳಕಿನ ಶಕ್ತಿ ಆಗಿರ್ಬೋದು, ವಿದ್ಯುತ್ ಶಕ್ತಿ ಆಗಿರ್ಬೋದು, ಹಾಗೆ ಪ್ರಚನ್ನ ಶಕ್ತಿ, ಚಲನ ಶಕ್ತಿ ಅಲ್ವಾ? ಈ ರೀತಿ ನಾವು ಈಗ ಗುರುತ್ವಾಕರ್ಷಣ ಶಕ್ತಿ ಇರ್ಬೋದು ಅಲ್ವಾ? ಈ ರೀತಿ ಅನೇಕ ಶಕ್ತಿಗಳ ಬಗ್ಗೆ ನೀವು ತಿಳ್ಕೊಂಡಿದ್ರಲ್ವಾ? ಶಕ್ತಿಯ ಸಂರಕ್ಷಣಾ ನಿಯಮ ಏನಂತ ಹೇಳುತ್ತೆ? ಯಾರಿಗಾದ್ರೂ ಗೊತ್ತಾ? ಶಕ್ತಿಯ ಸಂರಕ್ಷಣಾ ನಿಯಮ. ಶಕ್ತಿಯ ಸಂರಕ್ಷಣಾ ನಿಯಮ ಏನ್ ಹೇಳುತ್ತಪ್ಪ ಅಂದ್ರೆ, ಶಕ್ತಿಯನ್ನ ಸೃಷ್ಟಿಸಲು ಸಾಧ್ಯವಿಲ್ಲ, ಲಯಗೊಳಿಸಲು ಸಾಧ್ಯವಿಲ್ಲ. ಆದರೆ ಶಕ್ತಿಯನ್ನ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ನಾವು ಬದಲಾಯಿಸಬಹುದು ಅನ್ನುವಂಥದ್ದನ್ನ ಶಕ್ತಿಯ ಸಂರಕ್ಷಣಾ ನಿಯಮ ನಮ್ಗೆ ತಿಳಿಸುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ನಾವು ಶಕ್ತಿಯನ್ನ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ನಾವು ಬದಲಾಯಿಸ್ತೀವಿ. ಅರ್ಥ ಆಗ್ತಾ ಇದೆಯಾ? ಈಗ ನೋಡ್ರಿ, ನಮ್ಮ ಮನೆಗಳಲ್ಲಿ ಈಗ ಮಿಕ್ಸರ್ ಎಲ್ಲ ಯೂಸ್ ಮಾಡ್ತೀವಿ ಅಲ್ವಾ? ಸೊ ಅಲ್ಲಿ ವಿದ್ಯುತ್ ಶಕ್ತಿ ಏನಾಗುತ್ತೆ, ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ನಾವೀಗ ಫ್ಯಾನ್ ಹಾಕ್ತೀವಿ ಅಲ್ವಾ? ಫ್ಯಾನ್ ಹಾಕಿದಾಗ ಸ್ವಿಚ್ ಅನ್ನ ಆನ್ ಮಾಡ್ತೀವಿ. ವಿದ್ಯುತ್ ಶಕ್ತಿ ಏನ್ ಮಾಡುತ್ತೆ, ಫ್ಯಾನ್ ಅನ್ನ ಆನ್ ಮಾಡೋ ತರ ಮಾಡುತ್ತೆ. ಅಂದ್ರೆ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ, ವಿದ್ಯುತ್ ಶಕ್ತಿ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಸೊ ಅವಾಗ ಫ್ಯಾನ್ ಸಿಗುತ್ತೆ. ಅರ್ಥ ಆಯ್ತು ಮಕ್ಕಳೇ? ಸೊ ಈಗ ಈ ಪಾಠದಲ್ಲಿ ನೀವು ಒಂದು ವಿಭಿನ್ನ ರೀತಿಯಾಗಿರುವಂತಹ ಶಕ್ತಿಯ ಒಂದು ರೂಪದ ಬಗ್ಗೆ ನಾವು ತಿಳ್ಕೊಂತೀವಿ. ಅದೇ ಶಬ್ದ ಶಕ್ತಿ. ಅರ್ಥ ಆಗ್ತಾ ಇದೆಯಾ? ಸೊ ಈ ಚಾಪ್ಟರ್ ಈಗ ನಾವು ಶಬ್ದ ಚಾಪ್ಟರ್ ಅಲ್ಲಿ ನಾವು ಅನೇಕ ರೀತಿಯಾಗಿರುವಂತಹ ಶಬ್ದಗಳ ಬಗ್ಗೆ ನಾವು ತಿಳ್ಕೊಳ್ತೀವಿ. ಶಬ್ದ ಹೇಗೆ ಉತ್ಪತ್ತಿ ಆಗುತ್ತೆ, ತರಂಗ ದೂರ ಅಂದ್ರೆ ಏನು, ಆಮೇಲೆ ತರಂಗ ದೂರದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು. ಸೊ ಹಾಗೆ ನಮ್ಮ ಈ ಮಾಧ್ಯಮದಲ್ಲಿ ಅಂದ್ರೆ ಈ ಶಬ್ದ ಪ್ರಸರಣಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ. ಹಾಗೆ ನಮ್ಮ ಕಿವಿಯಲ್ಲಿ ಹೇಗೆ ಶಬ್ದ ಪ್ರಸರಣ ಆಗುತ್ತೆ, ನಮಗೆ ಹೇಗೆ ಕಿವಿ ಕೇಳಿಸುತ್ತೆ ಅನ್ನೋದನ್ನ, ಅಂದ್ರೆ ನಾವು ಶಬ್ದವನ್ನ ಹೇಗೆ ಕೇಳಿಸ್ಕೊಳ್ತೀವಿ ಅನ್ನೋದನ್ನ ನಾವು ತಿಳ್ಕೊಳ್ತೀವಿ. ಅರ್ಥ ಆಯ್ತು ಮಕ್ಕಳೇ? ಸೊ ಮೊದಲನೇದಾಗಿ ಈಗ ನಾವು ಪ್ರತಿದಿನ ವಿವಿಧ ರೀತಿಯ ಶಬ್ದವನ್ನ ನಾವು ಕೇಳಿಸ್ಕೊಳ್ತೀವಿ ಅಲ್ವಾ? ಈಗ ಉದಾಹರಣೆಗೆ ನಮ್ಮ ಶಾಲೆಯಲ್ಲಿ ಗಂಟೆ ಅಂದ್ರೆ ಬೆಲ್ ಹೊಡಿತಲ್ವಾ? ಸೊ ಬೆಲ್ ಹೊಡೆದ ತಕ್ಷಣ ನೀವು ಅಲರ್ಟ್ ಆಗ್ತೀರ, ಪ್ರೇಯರ್ ಅನ್ನ ಮಾಡ್ತೀವಿ. ಅಥವಾ ಒಂದೊಂದು ಪಿರಿಯಡ್ ಆದ ತಕ್ಷಣ ನಾವು ಹೇಗೆ ಗೊತ್ತಾಗುತ್ತೆ ಒಂದು ಪಿರಿಯಡ್ ಮುಗಿತು ಅಂದ್ರೆ ಬೆಲ್ ಹೊಡಿತಾರಲ್ವಾ? ಸೊ ಆ ಶಬ್ದದಿಂದ ನಮಗೆ ಬೆಲ್ ಹೊಡೆದಿದೆ, ಒಂದು ಪಿರಿಯಡ್ ಆಯ್ತು. ಒಂದು ಪಿರಿಯಡ್ ಆದ್ರೆ ಒಂದು ಬೆಲ್ ಹೊಡಿತಾರೆ, ಎರಡು ಪಿರಿಯಡ್ ಆದ್ರೆ ಎರಡು ಬೆಲ್ಲ ಹೊಡಿತಾರಲ್ವಾ? ಸೊ ಹಾಗೆ ಗಂಟೆಯ ಶಬ್ದ ಆಗಿರ್ಬೋದು ಅಲ್ವಾ? ನಾವು ಈಗ ನಾನು ನಿಮಗೆ ಸಂವಹನವನ್ನ ಮಾಡ್ತಾ ಇದ್ದೇನೆ ಅಲ್ವಾ? ನಾನು ಹೇಳೋದು ನೀವು ಕೇಳಿಸ್ಕೊಳ್ತಾ ಇದ್ದೀರಾ. ಸೊ ಇದು ಹೇಗೆ ಕೇಳಿಸುತ್ತೆ ಅಲ್ವಾ? ಸೊ ಇದನ್ನು ಸಹ ಶಬ್ದದಿಂದ ನಾವು ಕೇಳಿಸ್ಕೊಳ್ತೀವಿ. ಸೊ ಹಾಗೆ ಒಂದು ಸೊಳ್ಳೆ ಆಗಿ ನಮ್ಮ ಕಿವಿ ಹತ್ರ ಬರುತ್ತೆ ಅಂತ ತಿಳ್ಕೊಂಡು, ನೊಣ ಆಗಿರ್ಬೋದು ಅಥವಾ ಜೇನುಹುಳು ಆಗಿರ್ಬೋದು. ಸೊ ಇವು ಆ ರೆಕ್ಕೆಯನ್ನು ಬಡಿತಾ ಇರ್ತವಲ್ವಾ, ಕಿವಿ ಹತ್ರ ಬಂದ್ರೆ ಗುಯಿ ಅನ್ನುವಂತಹ ಶಬ್ದ ನಮ್ಗೆ ಕೇಳಿಸುತ್ತಲ್ವಾ? ಸೊ ಈ ರೀತಿಯಾಗಿ ನಾವು ಒಂದು ಪಕ್ಷಿ ಅಥವಾ ಕೋಗಿಲೆ ಕೂಗೋದಾಗಿರ್ಬೋದು ಅಲ್ವಾ? ಈ ರೀತಿ ಮನುಷ್ಯ ಮಾತಾಡೋದಾಗಿರ್ಬೋದು ಅಥವಾ ಯಂತ್ರಗಳ ಚಾಲನೆ ಮಾಡುವಂಥದ್ದು ಆಗಿರ್ಬೋದು. ಸೊ ಈ ರೀತಿ ನಾವು ಅನೇಕ ಶಬ್ದಗಳನ್ನ ನಾವು ಕೇಳಿಸ್ಕೊಳ್ತೀವಲ್ವಾ? ಸೊ ಹಾಗೆ ನಾವು ಈಗ ಶಬ್ದ ಪ್ರಸರಣಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ ಅನ್ನೋದನ್ನ ತಿಳಿಯಲಿಕ್ಕೆ ಕೆಲವೊಂದು ಚಟುವಟಿಕೆ ಮೂಲಕ ನಾವು ತಿಳ್ಕೊಳ್ಳೋಣ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಇದು ಒಂದು ಶ್ರುತಿ ಕವಯೆ ಅಂತ ಹೇಳ್ತೀವಿ. ಅರ್ಥ ಆಗ್ತಾ ಇದೆಯಾ?
ಶ್ರುತಿ ಕವೆ ಅಂತ ಹೇಳ್ತೀವಿ. ಸೊ ಇದನ್ನ ನಾವು ಒಂದು ರಬ್ಬರ್ ಪ್ಯಾಡ್ಗೆ ಬಡಿದ್ಬಿಟ್ಟು ಇಲ್ಲಿ ಒಂದು ಗ್ಲಾಸಲ್ಲಿ ನೀರನ್ನು ತೆಗೆದುಕೊಂಡಿದ್ದೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ನಾವು ಈ ಶ್ರುತಿ ಕವೆಯಲ್ಲಿ ಏನಂದ್ರೆ ಕಂಪಿಸ್ತಾ ಇರುತ್ತಿದ್ದು ಶ್ರುತಿ ಕವೆ. ಅರ್ಥ ಆಗ್ತಾ ಇದೆಯಾ? ಸೊ ಈಗ ಬಡಿದ್ಬಿಟ್ಟು ನಿಮ್ಮ ಕಿವಿ ಹತ್ರ ತರ್ತೀನಿ. ಅಬ್ಸರ್ವ್ ಮಾಡ್ರಿ, ಶಬ್ದ ತರಂಗಗಳು ಅಂದ್ರೆ ಅವುಗಳನ್ನ ನಾವು ಕೇಳಿಸ್ಕೋಬಹುದು. ಸೊ ಅದರ ವೈಬ್ರೇಷನ್ ಆಗ್ತಾ ಇರೋದು ಅಂದ್ರೆ ಕಂಪಿಸೋದು ನಮ್ಗೆ ಕೇಳಿಸ್ತಾ ಅಲ್ವಾ? ಸೊ ಹಾಗೆ ಈ ರೀತಿ ಈ ಶ್ರುತಿ ಕವೆಯನ್ನ ಬಡಿದಾಗ ನಮಗೆ ಶಬ್ದ ಕೇಳಿಸುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಪ್ರತಿಯೊಬ್ಬರ ಕಿವಿ ಹತ್ರ ಬಂದಾಗ ನಾವು ಈ ರೀತಿ ರಬ್ಬರ್ ಪ್ಯಾಡ್ಗೆ ಬಡಿದ್ಬಿಟ್ಟು ನಿಮ್ಮ ಕಿವಿ ಹತ್ರ ಇಟ್ಟಾಗ ಅದರ ಕಂಪನದಿಂದ ನಾವು ಶಬ್ದವನ್ನ ಕೇಳಿಸ್ಬೋದು. ಅರ್ಥ ಆಯ್ತು ಮಕ್ಕಳೇ? ಆಮೇಲೆ ನೀವು ಪ್ರತಿಯೊಬ್ಬರು ಇದನ್ನ ಅನುಭವಿಸಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಇಲ್ಲಿ ಒಂದು ನೀರು ತುಂಬಿರುವಂತಹ ಒಂದು ಗ್ಲಾಸ್ ಅನ್ನ ತೆಗೆದುಕೊಂಡಿದ್ದೀನಿ. ಅರ್ಥ ಆಗ್ತಾ ಇದೆಯಾ? ಸೊ ಸ್ವಲ್ಪ ನೀರನ್ನು, ಒಂದು ಪೂರ್ತಿ ನೀರನ್ನು ತೆಗೆದುಕೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ನೀರನ್ನ ತೆಗೆದುಕೊಂಡಿದ್ದೀನಿ. ಸೊ ಈಗ ಈ ಶ್ರುತಿ ಕವೆಯನ್ನ ಬಡ್ದಿದ್ದೀನಿ. ಶಬ್ದ ಕೇಳಿಸ್ಕೊಂಡ್ರ? ಸೊ ಬಡ್ದ್ಬಿಟ್ಟು ಇದಕ್ಕೆ ಇಡ್ತೀನಿ. ನೋಡಿ ಯಾವ ರೀತಿ ಶಬ್ದ ಕೇಳಿಸ್ತಾ ಇದೆ. ಅದೇ ನಾನು ನೀರಿನಲ್ಲಿ ಇಡ್ತೀನಿ. ಸೊ ನೀರಿನಲ್ಲಿ ತರಂಗಗಳು ಚಲಿಸೋದನ್ನ ನಾವು ಕಾಣ್ಬೋದು. ಸೊ ಇಲ್ಲೂ ಸಹ ಕಂಪನವನ್ನು ನಾವು ನೋಡ್ಬೋದು. ನೋಡಿ ಕಾಣಿಸ್ತಾ, ಎಲ್ಲರಿಗೂ ಕಾಣಿಸ್ತಾ ಇದೆಯಾ? ಸೊ ಹಾಗೆ ಇದು ಸಹ ಗ್ಲಾಸ್ ಜಾರ್. ಇದನ್ನು ತೆಗೆದುಕೊಂಡು ನಾನು ರಬ್ಬರ್ ಪ್ಯಾಡ್ ಶಬ್ದ ಕೇಳಿಸ್ಕೊಂಡ್ರ? ಕೇಳಿಸ್ತಾ? ಎಷ್ಟು ಚೆನ್ನಾಗಿ ಶಬ್ದ ತರಂಗಗಳು ಪ್ರಸರಣ ಆಗೋದನ್ನ ನಾವು ಕೇಳಿಸ್ಕೋಬಹುದು. ಉಯ್ ಅನ್ನುವಂತಹ ಶಬ್ದ ನಾವು ನೀರಲ್ಲಿ ಇಟ್ವಿ ಅಲ್ವಾ? ಸೊ ಗಾಜಿನ ಲೋಟದಲ್ಲಿ ನಾವು ನೀರಲ್ಲಿ ಇಟ್ಟಾಗ ಅದನ್ನ ಸೌಂಡ್ ಕೇಳಿಸ್ಕೊಂತೀವಿ. ಇನ್ನೊಂದ್ಸಲ ಮಾಡ್ಲಾ? ಕೇಳಿಸ್ತಾ? ಎಲ್ರಿಗೂ ಕೇಳಿಸ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಸೊ ಹೀಗೆ ಜಲ ತರಂಗ ಅಂತ ಕರೀತಾರೆ. ಅಂದ್ರೆ ಒಂದು ಸಂಗೀತ ವಾದ್ಯವನ್ನ ನುಡಿಸ್ತಾರೆ. ಬೇರೆ ಬೇರೆ ಲೋಟಗಳನ್ನ ತೆಗೆದುಕೊಂಡು ಸ್ವಲ್ಪ ನೀರನ್ನ ಅಳತೆಯನ್ನ ಬದಲಾಯಿಸ್ಬಿಟ್ಟು ಬೇರೆ ಬೇರೆ ಜಾರನ್ನ ತೆಗೆದುಕೊಂಡು ಈ ರೀತಿ ಬಡಿತಾ ಇರ್ತಾರೆ. ಸೊ ಅದು ಮ್ಯೂಸಿಕ್ ಅನ್ನ ಕೊಡುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಈಗ ನಾವು ಇದೊಂದು ತಬಲವನ್ನ ತೆಗೆದುಕೊಂಡಿದ್ವಿ. ಇದನ್ನ ಬಡಿದ್ವಿ. ಅರ್ಥ ಆಗ್ತಾ ಇದೆಯಾ? ಬಡಿದಾಗ ಏನಾಯ್ತು, ಈ ಅಕ್ಕಿ ಕಾಳೆಲ್ಲ ಏನಾಗ್ತಾ ಇದೆ, ಮೇಲಕ್ಕೆ ಬರ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಇಲ್ಲಿ ವೈಬ್ರೇಷನ್ ಆಗೋದ್ರಿಂದ, ಸೊ ಇದು ಈ ಚರ್ಮ ಕಂಪಿಸೋದ್ರಿಂದ ಅದೇನಾಗ್ತಾ ಇದೆ, ಅಕ್ಕಿ ಕಾಳುಗಳು ಮೇಲಕ್ಕೆ ಬರ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಸೊ ಈಗ ಒಂದು ಮೊಬೈಲ್ ಅನ್ನ ನಾವು ತೆಗೆದುಕೊಂಡ್ಬಿಟ್ಟು, ಸೊ ಇದು ಒಂದು ಗಂಟಾ ಪಾತ್ರೆ ಅಂತ ಕರೀತೀವಿ. ಗಂಟಾ ಪಾತ್ರೆ, ಸೊ ಬೆಲ್ ಜಾರ್. ಸೊ ಅದು ಈ ಬೆಲ್ ಆಕಾರದಲ್ಲಿ, ಈಗ ಬೆಲ್ ಯಾವ ತರ ಇರುತ್ತೋ ಆ ಆಕಾರದಲ್ಲಿ ಇರುತ್ತೆ. ಸೊ ಇದ್ರೊಳಗೆ ನಾವು ಮೊಬೈಲ್ ಅನ್ನ ಇಡ್ತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಮೊಬೈಲ್ ಈಗ ಅದರೊಳಗೆ ನಾವು ಗಾಳಿ ತೆಗ್ದಿಲ್ಲ. ಸೊ ಹಾಗೆ ಮೊಬೈಲ್ ಅನ್ನು ಇಟ್ಟಿರ್ತೀವಿ. ಸೊ ಸ್ವಲ್ಪ ಹೊತ್ತಾದ್ಮೇಲೆ ಇದನ್ನ ನಾನು ಮುಚ್ತೀನಿ. ಅರ್ಥ ಆಗ್ತಾ ಇದೆಯಾ? ಬೇರೆ ಮೊಬೈಲ್ ಅನ್ನ ತೆಗೆದುಕೊಂಡು ನಾನು ಕಾಲ್ ಮಾಡ್ತೀನಿ. ರಿಂಗ್ ಮಾಡಿದಾಗ
ಸ್ವಲ್ಪ ಹೊತ್ತು ಅದು ಶಬ್ದ ಅಂದ್ರೆ ಆ ರಿಂಗ್ ಆಗ್ತಾ ಇರೋ ಶಬ್ದವನ್ನ ಸ್ವಲ್ಪ ಹೊತ್ತು ನೋಡ್ತೀವಿ, ಆಮೇಲೆ ಏನಾಗುತ್ತೆ ಆ ಶಬ್ದ ಕೇಳಿಸಲ್ಲ. ಅರ್ಥ ಆಗ್ತಾ ಇದೆಯಾ? ಈಗ ನೋಡ್ರಿ, ನಾವು ಈ ಬೆಳಕು ಚಾಪ್ಟರ್ ಅಲ್ಲಿ ಒಂದು ಮೇಣದ ಬತ್ತಿಯನ್ನ ಹಚ್ಚಿದ್ವಲ್ವಾ? ಸೊ ಮೇಣದ ಬತ್ತಿ ಉರಿತಾ ಇತ್ತು. ಸೊ ಅವಾಗ ನಾವೇನ್ ಮಾಡ್ತೀವಿ, ಖಾಲಿ ಈ ಲೋಟವನ್ನ ಅದಕ್ಕೆ ಅಥವಾ ಈ ಖಾಲಿ ಜಾರನ್ನ ಅದಕ್ಕೆ ಇಟ್ಟಾಗ ಸ್ವಲ್ಪ ಹೊತ್ತು ಉರಿಯುತ್ತದೆ, ಆಮೇಲೆ ಏನಾಗುತ್ತೆ ಆರೋಗುತ್ತೆ. ಅಂದ್ರೆ ಅದರೊಳಗೆ ಗಾಳಿ ಎಷ್ಟಿತ್ತೋ ಅಷ್ಟು ಮಾತ್ರ ಉರಿಯುತ್ತೆ, ಆಮೇಲೆ ಉರಿಯಲ್ಲ, ಆರೋಗುತ್ತೆ. ಇದರ ಅರ್ಥ ಏನು? ಗಾಳಿಯ ಅವಶ್ಯಕತೆ, ದಹನ ಕ್ರಿಯೆಗೆ ಗಾಳಿಯ ಅವಶ್ಯಕತೆ ಇದೆ ಅಂತ ನೀವು ತಿಳ್ಕೊಂಡ್ರಲ್ವಾ ದಹನ ಕ್ರಿಯೆ ಚಾಪ್ಟರ್ ಅಲ್ಲಿ. ಸೊ ಹಾಗೆ ಇಲ್ಲಿ ಶಬ್ದದ ಪ್ರಸರಣಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ. ಅದೇ ಈಗ ಸ್ವಲ್ಪ ಹೊತ್ತು ರಿಂಗ್ ಆಯ್ತದು, ಆಮೇಲೆ ಏನಾಯ್ತು ಅದು ಕಟ್ ಆಗುತ್ತೆ. ಅಂದ್ರೆ ಯಾವುದೇ ಕರೆಯನ್ನ ಸ್ವೀಕರಿಸಲ್ಲ ಅದು ಮೊಬೈಲ್. ಸೊ ಇದನ್ನು ಅಷ್ಟೇ, ಹಾಗೇನೆ ಶಬ್ದ ಪ್ರಸರಣಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ನಾವು ಈ ಕೆಲವೊಂದು ಚಟುವಟಿಕೆಯಲ್ಲಿ ನಾವು ತಿಳ್ಕೊಂಡ್ವಿ. ಅರ್ಥ ಆಯ್ತಾ ಮಕ್ಕಳೇ? ಸೊ ಇದ್ರ ಅರ್ಥ ಏನು? ನಾವು ಶಬ್ದ ಪ್ರಸರಣಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ನಾವು ಅಂದ್ರೆ ಎರಡು ವಸ್ತುಗಳು ಬೇಕಲ್ವಾ ಶಬ್ದ ಪ್ರಸರಣಕ್ಕೆ. ಈಗ ನೋಡ್ರಿ, ನಾನು ಕ್ಲಾಪ್ ಮಾಡ್ತೀನಿ, ಈಗ ಶಬ್ದ ಬಂತ? ಇಲ್ಲ ಅಲ್ವಾ? ಸೊ ಎರಡು ಮಾಧ್ಯಮಗಳ ಸಂಪರ್ಕ ಇದ್ರೆ ಶಬ್ದ ಉಂಟಾಗುತ್ತೆ. ಅರ್ಥ ಇದೆಯಾ? ಈಗ ಶ್ರುತಿ ಕವೆ ಹೊಡೆದಾಗ ಇದು ಒಂದು ಮಾಧ್ಯಮ ಅಲ್ವಾ? ಸೊ ನೀರು ಒಂದು ಮಾಧ್ಯಮ. ಸೊ ಇಲ್ಲಿ ಲೋಟಕ್ಕೂ ಸ್ಪರ್ಶಿಸಿದಾಗ ಅಲ್ಲಿ ಇರುವಂತಹ ವೈಬ್ರೇಷನ್ ಇಂದ ನಾವು ಶಬ್ದವನ್ನ ಕೇಳಿಸ್ಕೊಂಡ್ವಿ. ಸೊ ಹಾಗೆ ಈಗ ಶಬ್ದ ಪ್ರಸರಣ ಅಂದ್ರೆ ಮಾಧ್ಯಮದ ಅವಶ್ಯಕತೆ. ಈಗ ಒಂದು ಕೈಯಲ್ಲಿ ಕ್ಲಾಪ್ಸ್ ಮಾಡಕ್ಕಾಗಲ್ಲ, ಶಬ್ದ ಕೇಳಿಸುತ್ತಾ? ಇಲ್ಲ ಅಲ್ವಾ? ಅದೇ ಎರಡು ಕೈಯಲ್ಲಿ ಕ್ಲಾಪ್ಸ್ ಮಾಡ್ತೀನಿ, ಶಬ್ದ ಕೇಳಿಸ್ತಾ? ಅಲ್ವಾ? ಶಬ್ದ ಕೇಳಿಸುತ್ತೆ. ಅರ್ಥ ಇದೆಯಾ? ಸೊ ಎರಡು ಮಾಧ್ಯಮದ ಸಂಪರ್ಕ ಇರಬೇಕು, ಹಂಗಾದ್ರೆ ನಮ್ಗೆ ಶಬ್ದ ಕೇಳಿಸುತ್ತೆ. ಸೊ ಈಗ ನಾವು ಈಗ ಶಬ್ದ ಪ್ರಸರಣಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ ಅಂತ ಹೇಳಿದ್ವಿ. ಅದು ಯಾವ ಮಾಧ್ಯಮ ಅಂದ್ರೆ ಸಾಮಾನ್ಯವಾಗಿ ನಾವು ಈಗ ಬಳಸುವಂತಹ ಮಾಧ್ಯಮ ಯಾವುದು? ನಮಗೆ ಬೇಕಾದಂತಹ ಮಾಧ್ಯಮ ಯಾವುದು? ಗಾಳಿ. ಇದೆಯಾ? ನಮಗೆ ಸುಲಭವಾಗಿ ಸಿಗುವಂತಹ ಸಾಮಾನ್ಯವಾಗಿ ನಾವು ಬಳಸುವಂತಹ ಮಾಧ್ಯಮ ಯಾವುದು? ಗಾಳಿ. ಅರ್ಥ ಇದೆಯಾ? ಇದು ಗಾಳಿಯ ಅವಶ್ಯಕತೆ ಇದೆ. ಶಬ್ದ ಪ್ರಸರಣಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ ಅನ್ನೋದನ್ನೆಲ್ಲ ನಾವು ಇಲ್ಲಿ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ನಾವು ತಿಳ್ಕೊಂಡ್ವಲ್ವಾ? ಸೊ ಹಾಗೆ ಈಗ ಕೆಲವು ಸಲ ನಾವು ಗೀಚೋದ್ರಿಂದ ಅಲ್ವಾ, ಒಂದು ವಸ್ತುವನ್ನ ಇನ್ನೊಂದು ವಸ್ತುವನ್ನ ಅಂದ್ರೆ ದರ್ಶಿಸೋದ್ರಿಂದಲೂ ಸಹ ಶಬ್ದ ಉಂಟಾಗುತ್ತೆ ಅಲ್ವಾ? ಸೊ ಹಾಗೆ ಗೀಚುವುದರಿಂದ ಕೆಲವು ಸಲ ಗೋಡೆ ಗೀಚಿದಾಗ ನಮ್ಗೆ ಶಬ್ದ ಬರುತ್ತೆ. ಒಂದು ಕಬ್ಬಿಣದ ಮೊಳೆ ತಾಂಡು ಯಾವ್ದಾರ ವಸ್ತುಗೆ ನಾವು ಗೀಚಿದಾಗ ಶಬ್ದ ಬರುತ್ತೆ. ಸೊ ಈಗ ಈ ಟೀಪಾಯಿನ ನಾನು ಹೇಳಿದ್ರು ಶಬ್ದ ಬಂತಲ್ವಾ? ಹಾಗೆ ಒಂದು ಕುರ್ಚಿಯನ್ನ ಎಳಿತೀನಿ, ಶಬ್ದ ಬಂತು. ತಳ್ಳೋತೀನಿ, ಶಬ್ದ ಬಂತು ಅಲ್ವಾ? ತಳ್ಳೋದ್ರಿಂದನೂ ಶಬ್ದ, ಎಳೆಯೋದ್ರಿಂದನೂ ಶಬ್ದ ಬರುತ್ತೆ, ಗೀಚೋದ್ರಿಂದನೂ ಶಬ್ದ ಬರುತ್ತೆ. ಒಂದು ಅಥವಾ ಎರಡು ಮಾಧ್ಯಮಗಳು ಸಂಪರ್ಕಕ್ಕೆ ಬಂದಾಗ ಸಹ ಶಬ್ದ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಈಗ ಇದರಿಂದ ನಾವು ಶಬ್ದ ಪ್ರಸರಣಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ ಅನ್ನೋದನ್ನ ನಾವು ತಿಳ್ಕೋಬಹುದು. ಸೊ ಹಾಗೆ ಈಗ ಇಲ್ಲಿ ಶ್ರುತಿ ಕವೆಯಲ್ಲಿ ಶಬ್ದವನ್ನ ನಾವು ಎಷ್ಟು ಚೆನ್ನಾಗಿ ಕೇಳಿಸ್ಕೊಂಡ್ವಿ. ಸೊ ಅದೇ ರೀತಿ ಈ ಶ್ರುತಿ ಕವೆಯಿಂದ ಶಬ್ದ ಹೇಗೆ ಕೇಳಿಸ್ಕೊಂಡ್ವಪ್ಪ ಅಂದ್ರೆ ಅಲ್ಲಿ ಈ ತರಂಗಗಳು ಉಂಟಾಗ್ತವೆ.
ತರಂಗದಲ್ಲಿ ಒಂದು ರೀತಿಯಾಗಿರುವಂಥ ಕ್ಷೋಭೆ ಅಂತ ಕರಿತೀವಿ, ಡಿಸ್ಟರ್ಬೆನ್ಸ್. ಸೊ ಅಲ್ಲಿ ಆ ಡಿಸ್ಟರ್ಬೆನ್ಸ್ ಇಂದ ಏನಾಗುತ್ತೆ, ಒಂದಕ್ಕೊಂದು ಕಣಗಳು ತಳ್ಳಲ್ಪಡ್ತವೆ, ಮಾಧ್ಯಮದ ಕಣಗಳು ಒಂದಕ್ಕೊಂದು ತಳ್ಳಲ್ಪಡ್ತವೆ. ಅರ್ಥ ಆಗ್ತಾ ಇದೆಯಾ? ಈಗ ನೀವು ಮನೆಯಲ್ಲಿ ಕೆಲವು ಸ್ಪ್ರಿಂಗ್ ಅನ್ನ ನೋಡಿದ್ರಲ್ವಾ, ಸ್ಪ್ರಿಂಗ್ ಬಳೆಗಳೆಲ್ಲ ಇರ್ತವೆ, ಆಮೇಲೆ ಕೀ ಬಂಚಲ್ಲಿ ಸ್ಪ್ರಿಂಗ್ ಇರ್ತವಲ್ವಾ. ಸೊ ನಾವು ಈ ರೀತಿ ಅನ್ನುವಾಗ ಮೇಲಕ್ಕೂ ಕೆಳಕ್ಕೂ ಹೋಗ್ತವೆ, ಕೆಲವು ಸಲ ಅಗಲ ಆಗ್ತವೆ, ಕೆಲವು ಸಲ ಮಧ್ಯಕ್ಕೆ ಬಂದಿರ್ತವೆ. ಸೊ ಈಗ ಮಾಧ್ಯಮದ ಕಣಗಳು ಪಕ್ಕದ ಕಣಗಳನ್ನು ಚಲಿಸುವಂತೆ ಮಾಡಿದಾಗ ಮಾಧ್ಯಮದಲ್ಲಿ ಉಂಟಾಗುವ ಶೋಭೆಯನ್ನ ನಾವು ತರಂಗ ಅಂತ ಕರಿತೀವಿ. ಸೊ ತರಂಗದ ಮೂಲಕ ಈಗ ನಾವು ಈ ಶ್ರುತಿ ಕವೆಯನ್ನ ನೀರಲ್ಲಿಟ್ಟಾಗ ಅದು ವೈಬ್ರೇಷನ್ ಆಗುತ್ತೆ. ಸೊ ಈ ರೀತಿ ತರಂಗಗಳನ್ನ ನಾವು ನೀರಿನ ಮಾಧ್ಯಮದಲ್ಲಿ ನೋಡ್ಬೋದು. ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಮಾಧ್ಯಮದ ಕಣಗಳು ಪಕ್ಕದ ಕಣಗಳನ್ನ ಚಲಿಸುವಂತೆ ಮಾಡ್ತವೆ. ಅರ್ಥ ಆಗ್ತಾ ಇದೆಯಾ? ಮಾಧ್ಯಮದ ಕಣಗಳು ಪಕ್ಕದ ಕಣಗಳನ್ನ ಚಲಿಸುವಂತೆ ಮಾಡಿದಾಗ ಮಾಧ್ಯಮದಲ್ಲಿ ಉಂಟಾಗುವ ಶೋಭೆಯನ್ನ ನಾವು ತರಂಗ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ನಾವು ಇನ್ನೊಂದು ಈ ಎರಡು ಕ್ರಮಗತ ಸಂಪೀಡನ ಮತ್ತು ವಿರಳನಗಳ ನಡುವೆ ಇರುವಂತಹ ದೂರವನ್ನ ನಾವು ತರಂಗ ದೂರ ಅಂತ ಕರಿತೀವಿ. ಈಗ ನೋಡ್ರಿ, ಒಂದು ಸ್ಪ್ರಿಂಗ್ ಬಳೆ, ಸೊ ಅದು ನಾವು ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಎಲ್ಲಾ ಕಣಗಳು ಅಂದ್ರೆ ಅದರ ಸಾಂದ್ರತೆ ಜಾಸ್ತಿ ಇರುತ್ತೆ. ಸೊ ಆಮೇಲೆ ಏನ್ ಮಾಡ್ತೀವಿ, ಆ ಸ್ಪ್ರಿಂಗ್ ಅನ್ನ ಎಳಿತೀವಿ, ಮತ್ತೆ ಪುನಃ ಬಿಟ್ಟಾಗ ಅವೇನಾಗ್ತವೆ, ಹತ್ರ ಬರ್ತವೆ ಸ್ಪ್ರಿಂಗ್. ಸೊ ಅವು ಇಟ್ಟಾಗ ಹಾಗೆ ಹತ್ರ ಇರ್ತವೆ, ಎಳೆದಾಗ ಏನಾಗುತ್ತೆ, ದೂರ ಹೋಗ್ತವೆ. ಸೊ ಇಲ್ಲಿ ಕಣಗಳ ಸಾಂದ್ರತೆ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಆದ್ರಿಂದ ಆ ಕಣಗಳು ಎಲ್ಲ ಒಂದೇ ಕಡೆ ಇರುತ್ತೆ. ಇದನ್ನ ನಾವು ಸಂಪೀಡನ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಕಣಗಳು ಒಂದೇ ಕಡೆ ಇರೋದನ್ನ ಸಂಪೀಡನ ಅಂತ ಕರಿತೀವಿ. ಸೊ ಇಲ್ಲಿ ಕಣಗಳು ದೂರ ಚಲಿಸ್ತವೆ. ಸೊ ಮಾಧ್ಯಮದಲ್ಲಿ ಕಣಗಳು ದೂರ ಚಲಿಸ್ತವೆ. ಇವುಗಳನ್ನ ನಾವು ಅಂದ್ರೆ ಸ್ಪ್ರಿಂಗ್ ಅನ್ನ ನಾವು ಎಳಿತೀವಲ್ವಾ, ಅವಾಗ ಸ್ಪ್ರಿಂಗ್ ಅನ್ನ ಎಳೆದೇ ಇರುವಾಗ ಅವೆಲ್ಲ ಒಂದೇ ಕಡೆ ಇರ್ತವೆ, ಅದನ್ನ ನಾವು ಸಂಪೀಡನ ಅಂತ ಕರಿತೀವಿ. ಸೊ ಎಳೆಯಲ್ಪಟ್ಟಾಗ ದೂರ ಹೋಗ್ತವೆ, ಅವುಗಳನ್ನ ನಾವು ವಿರಳನ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಒಂದು ಸಂಪೀಡನ ಕ್ರಮಗತ, ಒಂದು ಸಂಪೀಡನ ಅಂದ್ರೆ ಒಂದು ಮತ್ತು ಇನ್ನ ಒಂದು ಅಂದ್ರೆ ಎರಡು ಕ್ರಮಗತ ಸಂಪೀಡನಗಳು ಅಥವಾ ವಿರಳನಗಳ ನಡುವೆ ಇರುವಂತಹ ದೂರವನ್ನ, ಈಗ ನೋಡ್ರಿ, ಇದು ಉಪ್ಪು ಕೆಳಗಡೆ ತಂಪು, ಉಪ್ಪು ತಂಪು. ಇಲ್ಲಿ ನೋಡ್ರಿ, ಇವುಗಳ ಎರಡು ಕ್ರಮಗತ ಸಂಪೀಡನಗಳ ನಡುವೆ ಅಥವಾ ಎರಡು ವಿರಳನಗಳ ನಡುವೆ ಅಥವಾ ಎರಡು ಉಪ್ಪು ಅಥವಾ ತಂಪುಗಳ ನಡುವೆ ಇರುವಂತಹ ದೂರ, ಈ ಡಿಸ್ಟೆನ್ಸ್ ಏನಿದೆ, ಸೊ ಇವುಗಳ ನಡುವಿನ ದೂರವನ್ನ ನಾವು ಏನಂತ ಕರಿತೀವಿ, ತರಂಗ ದೂರ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ತರಂಗ ದೂರದ ಅಂತಾರಾಷ್ಟ್ರೀಯ ಏಕಮಾನ ಲ್ಯಾಂಬ್ಡಾ ಅಂತ ಕರಿತೀವಿ. ಸೊ ಇದು ಒಂದು ಗ್ರೀಕ್ ಪದ, ಇದನ್ನ ಲ್ಯಾಂಬ್ಡಾ ಅಂತ ಕರಿತೀವಿ. ಸೊ ಇದರ ಅಂತಾರಾಷ್ಟ್ರೀಯ ಏಕಮಾನ ಮೀಟರ್. ಸೊ ಅಂದ್ರೆ ಈಗ ನಾವು ತರಂಗ ದೂರವನ್ನ ನಾವು ಮೀಟರ್ಗಳಲ್ಲಿ ಅಳಿತೀವಿ, ಇದರ ಅಂತಾರಾಷ್ಟ್ರೀಯ ಏಕಮಾನವನ್ನ ನಾವು ಲ್ಯಾಂಬ್ಡಾ ಅಂತ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳೇ? ಇದನ್ನ ಲ್ಯಾಂಬ್ಡಾ ಅಂತ ಕರಿತೀವಿ. ಸೊ ಇದು ಗ್ರೀಕ್ ಪದ ಲ್ಯಾಂಬ್ಡಾ. ಸೊ ಇದರ ಚಿಹ್ನೆ ಈ ರೀತಿ ಸೊ ಹಾಗೆ ಸೊ ತರಂಗ ದೂರ ಅಂತ ಕರಿತೀವಿ.
ಸೊ ತರಂಗ ದೂರವನ್ನ ನಾವು ಲ್ಯಾಂಡಾ ಅಕ್ಷರದಲ್ಲಿ ನಾವು ಸೂಚಿಸ್ತೀವಿ ಅಂತ ಆಯ್ತಾ. ಸೊ ಹಾಗೆ ನಾವು ಈಗ ಒಂದು ಏಕಮಾನ ಕಾಲದಲ್ಲಿ ಉಂಟಾಗುವ ಸಂಪೀಡನ ಮತ್ತು ವಿರಳನಗಳ ನಡುವೆ ಇರುವಂತಹ, ಈಗ ನೋಡ್ರಿ ಒಂದು ಸಂಪೀಡನ ಮತ್ತು ವಿರಳನಗಳು ಇರ್ತವೆ, ಅರ್ಥಾಗ್ತಾ. ಈಗ ನೋಡ್ರಿ ಒಂದು ತರಂಗವನ್ನ ತಳ್ಳಬೇಕು ಅಂದ್ರೆ ಸಂಪೀಡನ ಮತ್ತು ವಿರಳನಗಳು ಇರಲೇಬೇಕು. ತಳ್ಳುತ್ತಾ ಅವು ಒಂದು ತರ ಅಂದ್ರೆ ಕ್ರಮಗತವಾಗಿ ಅವು ತಳ್ಕೊಳ್ತಾ ಹೋದಾಗನೆ ಶಬ್ದ ಪ್ರಸರಣ ಆಗಲು ಮಾಧ್ಯಮದ ಕಣಗಳಲ್ಲಿ ಇರುವಂತಹ ಕ್ಷೋಭೆ ಉಂಟಾಗಲೇಬೇಕು, ಆಗ್ಲೇ ಶಬ್ದ ಉಂಟಾಗುದು. ಸೊ 1 ಸೆಕೆಂಡಿಗೆ ಎಷ್ಟು ಕ್ಷೋಭೆಗಳು ಉಂಟಾಗು ಅನ್ನುವಂಥದ್ದನ್ನ ನಾವು ಆವೃತ್ತಿ ಅಂತ ಕರಿತೀವಿ, ಅರ್ಥಾಗ್ತಾ ಇದೆಯಾ. ಸೊ ಆವೃತ್ತಿ ಅಂತಾರಾಷ್ಟ್ರೀಯ ಏಕಮಾನ ಹರ್ಟ್ಸ್ ಅಂತ ಕರಿತೀವಿ. ಹಾಗೆ ಒಂದು ಏಕಮಾನ ಕಾಲದಲ್ಲಿ ಉಂಟಾಗುವ ಸಂಪೀಡನ ಮತ್ತು ವಿರಳನಗಳ ಸಂಖ್ಯೆಯನ್ನ ನಾವು ಏನಂತ ಕರಿತೀವಿ, ಆವೃತ್ತಿ ಅಂತ ಕರಿತೀವಿ. ಈಗ ಒಂದು ಏಕಮಾನ ಕಾಲದಲ್ಲಿ ಉಂಟಾಗುವ ಸಂಪೀಡನ ಮತ್ತು ವಿರಳನಗಳ ನಡುವೆ ಅಂದ್ರೆ ಅವುಗಳಲ್ಲಿ ಎಷ್ಟು ಸಂಪೀಡನ ಮತ್ತು ವಿರಳನಗಳು ಉಂಟಾಗಿವೆ ಅನ್ನೋದನ್ನ ನಾವು ಆ ಸಂಖ್ಯೆಯನ್ನ ಆವೃತ್ತಿ ಅಂತ ಕರಿತೀವಿ. ಸೊ ಆವೃತ್ತಿಯ ಅಂತಾರಾಷ್ಟ್ರೀಯ ಏಕಮಾನವನ್ನ ನಾವು ಹರ್ಟ್ಸ್ ಅಂತ ಕರಿತೀವಿ. ಸೊ ಆವೃತ್ತಿಯ ಅಂತಾರಾಷ್ಟ್ರೀಯ ಏಕಮಾನ ಹರ್ಟ್ಸ್, ಅದನ್ನ HZ ಅಂತ ಕರಿತೀವಿ, ಅರ್ಥಾಗ್ತಾ. ಸೊ ಹಾಗೆ ಎರಡು ಕ್ರಮಗತ ಸಂಪೀಡನ ಮತ್ತು ವಿರಳನಗಳ ಒಂದು ಸ್ಥಿರ ಬಿಂದುವಿನಿಂದ ದಾಟಲು ತೆಗೆದುಕೊಳ್ಳುವಂತಹ ಸಮಯವನ್ನ ನಾವು ತರಂಗ ಕಾಲಾವಧಿ ಅಂತ ಕರಿತೀವಿ. ಅಂದ್ರೆ ಈಗ ಉದಾಹರಣೆಗೆ ಈಗ ಒಂದು ತರಂಗ ಇನ್ನೊಂದು ತರಂಗಕ್ಕೆ ಅದೇನಾಗಬೇಕು, ಟಚ್ ಆಗಬೇಕು. ಈಗ ಉದಾಹರಣೆಗೆ ಎರಡು ಕ್ರಮಗತ ಸಂಪೀಡನ ಮತ್ತು ವಿರಳನಗಳ ಒಂದು ಸ್ಥಿರ ಬಿಂದುವಿನಿಂದ ದಾಟಲು ತೆಗೆದುಕೊಳ್ಳುವಂತಹ ಸಮಯ ಅಥವಾ ಅದನ್ನ ಎಷ್ಟು ಸೆಕೆಂಡ್ಗಳಲ್ಲಿ ಅದು ಚಲಿಸ್ತು ಅನ್ನೋಂಥದ್ದನ್ನ ನಾವು ತರಂಗ ದೂರದ ಕಾಲಾವಧಿ ಅಂತ ಕರಿತೀವಿ. ಸೊ ಇದನ್ನ T ಅಕ್ಷರದಲ್ಲಿ ಸೂಚಿಸ್ತೀವಿ. ಸೊ ಹಾಗೆ ಇದರ ಅಂತಾರಾಷ್ಟ್ರೀಯ ಏಕಮಾನ ಸೆಕೆಂಡ್ಗಳಲ್ಲಿ ನಾವು ಅಳಿತೀವಿ, ಅರ್ಥಾಯ್ತು. ಸೊ ಹಾಗೆ ಒಂದು ಮಾಧ್ಯಮದ ನಿಶ್ಚಲ ಸ್ಥಾನದಿಂದ ಎರಡೂ ಕಡೆ ಉಂಟಾಗುವಂತಹ ಗರಿಷ್ಠ ಕ್ಷೋಭೆಯನ್ನ, ಒಂದು ಮಾಧ್ಯಮದಲ್ಲಿ ಎರಡೂ ಕಡೆಯಿಂದ ಎರಡು ಮಾಧ್ಯಮಗಳು ಬೇಕು ಅಂತ ಹೇಳಿದ್ರು ಅಲ್ವಾ. ಸೊ ಎರಡೂ ಕಡೆಯಿಂದ ಉಂಟಾಗುವಂತಹ ಒಂದು ತರಂಗದ ಶೋಭೆಯನ್ನ ನಾವು ತರಂಗದ ಪಾರ ಅಂತ ಕರಿತೀವಿ, ಅರ್ಥಾಯ್ತು ಮಕ್ಕಳೇ. ಸೊ ಹಾಗೆ ನಾವು ಶಬ್ದವನ್ನ ಎಲ್ಲಿಂದ ಕೇಳಿಸ್ಕೊಳ್ತೀವಿ, ಕಿವಿಯ ಮೂಲಕ ನಾವು ಶಬ್ದವನ್ನ ಕೇಳಿಸ್ಕೊಳ್ತೀವಲ್ವಾ. ಸೊ ಈಗ ನಾನು ಮಾತಾಡ್ತಾ ಇರೋದೆಲ್ಲ ನಿಮಗೆ ಕೇಳಿಸ್ತಾ ಇದೆ ಅಲ್ವಾ, ಕೇಳಿಸ್ತಾ ಇದೆ ಇಲ್ವಾ, ಕೇಳಿಸ್ತಾ ಇದೆ ಅಲ್ವಾ. ಸೊ ಎಲ್ಲಿಂದ ಕೇಳಿಸ್ಕೊಳ್ತೀರಾ, ಕಿವಿಯಿಂದ ಕೇಳಿಸ್ಕೊಳ್ತೀರಾ. ಸೊ ಹಾಗೆ ಕಿವಿ ಹೇಗೆ ಶಬ್ದವನ್ನ ಅದು ಕೇಳಿಸ್ಕೊಳ್ಳುತ್ತೆ ಅಂದ್ರೆ ಕಿವಿಯ ಮೂಲಕ ಶಬ್ದ ನಮಗೆ ಯಾವ ರೀತಿ ಕೇಳಿಸ್ಕೊಳ್ಳುತ್ತೆ ಅನ್ನೋದನ್ನ, ಕಿವಿಯ ರಚನೆ ಯಾವ ರೀತಿ ಇದೆ, ಅದು ಹೇಗೆ ಶಬ್ದವನ್ನ ಅಂದ್ರೆ ಆ ಶಬ್ದದ ಸಂವೇದ ನಮಗೆ ಹೇಗೆ ಉಂಟಾಗುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ. ಸೊ ಇಲ್ಲಿ ನಾವು ಕಿವಿಯ ಒಂದು ರಚನೆಯನ್ನ ನಾವು ನೋಡೋಣ. ಈಗ ಇದನ್ನ ನಾವು ಕಿವಿಯ ಆಲೆ ಅಥವಾ ಪಿನ್ನ ಅಂತ ಕರಿತೀವಿ. ಇಲ್ಲಿ
ಶಬ್ದ ಕಿವಿಯ ಹಾಲೆಯನ್ನ ಪ್ರವೇಶಿಸಿಬಿಟ್ಟು ಇದು ಕರ್ಣನಾಳದ ಮೂಲಕ ಚಲಿಸುತ್ತೆ. ಇದು ಪಿನ್ನ ಅಂತ ಕರಿತೀವಿ, ಅಥವಾ ಆಲೆ, ಕಿವಿಯ ಆಲೆ ಅಥವಾ ಪಿನ್ನ. ಸೊ ಇದನ್ನ ಕರ್ಣನಾಳ ಅಂತ ಕರಿತೀವಿ. ಕರ್ಣನಾಳ. ಸೊ ಕರ್ಣನಾಳವನ್ನ ಪ್ರವೇಶಿಸಿದ ಶಬ್ದ ಕಿವಿಯ ತಮಟೆಯ ಮೇಲೆ ಬೀಳುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಇದು ಒಂದು ರೀತಿಯಾಗಿರುವಂತಹ ಪದರ. ಸೊ ಓರೆಯಾಗಿ ಇರುತ್ತೆ. ಸೊ ಇದು ಒಂದು ಪದರ. ಸೊ ಅದರ ಮೂಲಕ ಶಬ್ದ ಏನಾಗುತ್ತೆ, ಸೊ ಕಿವಿಯ ತಮಟೆ ಏನಾಗುತ್ತೆ, ಅದು ಕಂಪಿಸುತ್ತೆ. ಸೊ ಆ ಕಂಪನಗಳು ಎಲ್ಲೋಗ್ತವೆ, ಕಿವಿಯಲ್ಲಿ 3 ಮೂಳೆಗಳಿವೆ. ಸುತ್ತಿಗೆ, ಅಡಿಗಲ್ಲು ಮತ್ತು ರಿಕಾಪು ಅನ್ನುವಂತಹ 3 ಮೂಳೆಗಳು ಇರ್ತವೆ. ಅರ್ಥ ಆಗ್ತಾ ಇದೆಯಾ? ಸೊ ಆ 3 ಮೂಳೆಗಳ ಮೂಲಕ ಶಬ್ದ ಏನಾಗುತ್ತೆ, ಕಿವಿಯ ತಮಟೆ ಮೂಲಕ ಈ 3 ಮೂಳೆಗಳನ್ನ ಪ್ರವೇಶಿಸುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಆ 3 ಮೂಳೆಗಳನ್ನ ಪ್ರವೇಶಿಸಿದ ನಂತರ ಶಬ್ದವು ಒಂದು ಕಾಕ್ಲಿಯ ಅಥವಾ ಅಂಗಪುಚ್ಛ ಅಂತ ಕರೀತಾರೆ. ಸೊ ಕಾಕ್ಲಿಯವನ್ನ ತಲುಪುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಕಾಕ್ಲಿಯದಲ್ಲಿ ಶಬ್ದ ತರಂಗಗಳು ಒಂದು ವಿದ್ಯುತ್ ಸನ್ನೆಯಾಗಿ ಏರ್ಪಡ್ತವೆ. ಅರ್ಥ ಆಗ್ತಾ ಇದೆಯಾ? ಆ ವಿದ್ಯುತ್ ಸನ್ನೆಗಳು ಎಲ್ಲ ಹೋಗ್ತವೆ, ಮತ್ತೆ ಪುನಃ ಶ್ರವಣ ನರಗಳಿರ್ತವೆ. ಸೊ ಆ ಶ್ರವಣ ನರಗಳು ಈ ವಿದ್ಯುತ್ ಸನ್ನೆಗಳನ್ನ ಅವು ಮತ್ತೆ ಜ್ಞಾನವಾಹಿ, ಕ್ರಿಯಾವಾಹಿ ನರಗಳ ಮೂಲಕ ಎಲ್ಲಿ ತಲುಪುತ್ತೆ, ಮೆದುಳಿನ ಮಹಾಮಸ್ತಿಷ್ಕದ ಶ್ರವಣ ಕೇಂದ್ರಕ್ಕೆ ತಲುಪುತ್ತೆ. ಅರ್ಥ ಆಗ್ತಾ ಇದೆಯಾ? ಮಹಾಮಸ್ತಿಷ್ಕದ ಶ್ರವಣ ಕೇಂದ್ರಕ್ಕೆ ಈ ಶ್ರವಣ ನರಗಳು ಶಬ್ದವನ್ನ ಕೊಂಡೊಯ್ತವೆ. ಅರ್ಥ ಆಗ್ತಾ ಇದೆಯಾ? ಶಬ್ದವನ್ನ ಕೊಂಡೊಯ್ತವೆ. ಸೊ ಆವಾಗ ನಮಗೆ ಶಬ್ದ ಕೇಳಿಸುತ್ತೆ. ಅರ್ಥ ಆಯ್ತು ಮಕ್ಕಳೇ? ಸೊ ಆವಾಗ ನಮಗೆ ಶಬ್ದದ ಸಂವೇದ ಉಂಟಾಗುತ್ತೆ. ಸೊ ಹಾಗೆ ಇಲ್ಲಿ ಇದು ಕರ್ಣನಾಳ, ಇದು ಮಧ್ಯ ಕರ್ಣಾಂತರ ನಾಳ ಅಂತ ಕರೀತೀವಿ. ಸೊ ಇದು ಗಂಟಲಿನ ಸಂಪರ್ಕಕ್ಕೆ ಹೊಂದಿರುತ್ತೆ. ಸೊ ಯಾವಾಗಾದ್ರೂ ನಮಗೆ ಗಂಟಲು ನೋವು ಬಂದಾಗ ಕಿವಿಯಲ್ಲಿ ಒತ್ತಡ ಇರುತ್ತೆ, ಕಿವಿ ನೋವು ಬರುತ್ತೆ. ಶೀತ ಆದಾಗೆಲ್ಲ ನಮಗೆ ಗಂಟಲು ನೋವು ಬಂದಾಗ ಕಿವಿ ನೋವು ಸಹ ಕಾಣಿಸ್ಕೊಳ್ಳುತ್ತೆ. ಅರ್ಥ ಆಗ್ತಾ ಇದೆಯಾ? ಶೀತ ಆದಾಗ. ಸೊ ಯಾಕೆಂದ್ರೆ ಈ ಕಿವಿ ಕರ್ಣನಾಳದ ಮೂಲಕ ಮಧ್ಯ ಕರ್ಣಾಂತರ ನಾಳವನ್ನ ತಲುಪಿದಾಗ ಸೊ ಅದು ಗಂಟಲಿಗೆ ಸಂಪರ್ಕವನ್ನ ಹೊಂದಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ನಾವು ಮಾತಾಡುವಾಗ ಇಲ್ಲಿ ವೈಬ್ರೇಷನ್ ಆಗುತ್ತೆ. ವೋಕಲ್ ಕಾರ್ಡ್ ಅಂತ ಕರೀತೀವಿ, ವೋಕಲ್ ಕಾರ್ಡ್ ಅಂತ ಕರೀತೀವಿ ಅಲ್ವಾ? ಸೊ ಗಂಟಲಿನ ಸಂಪರ್ಕವನ್ನ ಹೊಂದಿರುತ್ತೆ. ಸೊ ಇಲ್ಲಿ ಇದು ವೈಬ್ರೇಷನ್ ಆದಾಗ ನಮಗೆ ಶಬ್ದ ಕೇಳಿಸುತ್ತೆ. ಅಂತ ಮಕ್ಕಳೇ, ಸೊ ಈಗ ನಾವು ಈ ದಿನ ಎಷ್ಟೊಂದು ತಿಳ್ಕೊಂಡ್ವಲ್ವಾ? ಸೊ ಶಬ್ದ ಪ್ರಸರಣಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ ಅನ್ನೋದನ್ನ ಎಲ್ಲ ನಾವು ಸಾಕಷ್ಟು ತಿಳ್ಕೊಂಡ್ವಲ್ವಾ? ಸೊ ಹಾಗೆ ಈಗ ಪ್ರತಿಧ್ವನಿ ಅಂತ ಹೇಳ್ತೀವಿ. ಈಗ ಪ್ರತಿಧ್ವನಿ ಅಂದ್ರೆ ಎಕೋ ಅಂತ ಕರಿತೀವಿ ಅಲ್ವಾ? ಸೊ ಪ್ರತಿಧ್ವನಿ ಎಲ್ಲ ಹೇಗಾಗುತ್ತೆ, ಈಗ ನಾವು ಗುಡ್ಡ ಪ್ರದೇಶದಲ್ಲಿ ಎಲ್ಲ ಹೋಗ್ತೀವಿ, ಅಲ್ಲಿ ಈಗ ಹೋದಾಗ ನಾವು ಮಾತಾಡಿರೋದೇ ಮತ್ತೆ ಪುನಃ ಕೇಳಿಸ್ತಾ ಹೋಗುತ್ತಲ್ವಾ? ಸೊ ಇದನ್ನ ನಾವು ಪ್ರತಿಧ್ವನಿ ಅಂತ ಕರಿತೀವಿ. ಸೊ ಹಾಗೆ ಸೋನಾರ್ ಅಂತ ಕರಿತೀವಿ.
ಸೋನಾರ್ ಅಂದ್ರೆ ನಡೆಸ್ತೀನಿ. ಸೌಂಡ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್ ಅಂದ್ರೆ ಶಬ್ದ ಪ್ರಸರಣದಿಂದ ವ್ಯಾಪ್ತಿ ನಿರ್ಧಾರ ಅಂತ ಅರ್ಥ ಆಗ್ತಾ ಇದೆಯಾ? ಶಬ್ದ ಪ್ರಸರಣದಿಂದ ವ್ಯಾಪ್ತಿ ನಿರ್ಧಾರ. ಹಾಗೆ ಸೌಂಡ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್ ಏನ್ ಮಾಡ್ತಿದ್ರ ಮುಂದೆ ಸೌಂಡ್ ನ್ಯಾವಿಗೇಷನ್ and ranging. ಸೌಂಡ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್ ಅಂತ ಅರ್ಥ. ಶಬ್ದ ಪ್ರಸರಣದಿಂದ ವ್ಯಾಪ್ತಿ ನಿರ್ಧಾರ. ಸೊ ಈಗ ಹಡಗಿನಲ್ಲೆಲ್ಲ ಈಗ ಇವರು ಸೈನಿಕರೆಲ್ಲ ಇರ್ತಾರೆ. ಸೊ ನೇವಿ, ಏರ್ ಫೋರ್ಸ್, ಆಮೇಲೆ ಈಗ ನೇವಿ ಅಂದರೆ ಈಗ ಹಡಗಿನಲ್ಲೆಲ್ಲೋ ಹೋಗ್ತಾರೆ. ಈಗ ನೋಡ್ರಿ, ಶತ್ರುಗಳು ನೇವಿ, ಏರ್ ಫೋರ್ಸ್, ಈಗ ಆರ್ಮಿ ಅವರು ಇರ್ತಾರಲ್ವಾ, ಈಗ ಅವರು ಏನು ಅಂದರೆ ಸಮುದ್ರದ ಮೂಲಕನೂ ಬಂದ್ಬಿಡ್ತಾರೆ. ಸಬ್ಮರೈನ್ ಅಂತಾರೆ. ಸಮುದ್ರದ ಮೂಲಕನೂ ಶತ್ರುಗಳು ಬರುವಂಥ ಸಾಧ್ಯತೆ ಇರುತ್ತೆ. ಅವಾಗ ಏನು ಮಾಡ್ತಾರೆ ಅಂದರೆ ಈ ಹಡಗುಗಳಿಗೆ ಸೋನಾರ್ ಅನ್ನುವಂಥ ಯಂತ್ರಗಳನ್ನು ಅಳವಡಿಸ್ತಾರೆ. ಸೊ ಇದರಲ್ಲಿ ಪ್ರೇಷಕ ಮತ್ತು ಪತ್ತೆಕಾರಿ ಅನ್ನುವಂಥ ಎರಡು ಭಾಗಗಳಿರ್ತವೆ. ಅರ್ಥ ಆಗ್ತಾ ಇದೆಯಾ? ಈಗ ನೋಡ್ರಿ, ಈಗ ಹಡಗು ದೊಡ್ಡ ದೊಡ್ಡ ಹಡಗುಗಳಲ್ಲೆಲ್ಲ ಸಾಗಾಣಿಕೆನೂ ಮಾಡ್ತಾರಲ್ವಾ, ರಫ್ತು ಇವೆಲ್ಲ ಸಾಗಾಣಿಕೆ, ಇಂಪೋರ್ಟು ಎಕ್ಸ್ಪೋರ್ಟ್ ಎಲ್ಲ ಮಾಡ್ತಾರೆ ಅಲ್ವಾ. ಹಾಗೆ ಶತ್ರುಗಳು ಬರ್ತಾರೆ. ಸೊ ಸಬ್ಮರೈನ್ಗಳನ್ನ ಎಲ್ಲ ಸಮುದ್ರದ ಮೂಲಕನೂ ಬರ್ತಾರೆ. ಸಮುದ್ರದ ಮೂಲಕ ಬರೋದನ್ನ ಹೇಗೆ ಪತ್ತೆ ಹಚ್ತಾರಪ್ಪ ಅಂದರೆ ಈ ಸೋನಾರ್ ಮೂಲಕ, ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ಅಂತ. ಸೊ ಅದೇನು ಮಾಡುತ್ತೆ, ಯಾವುದೋ ಒಂದು ದೊಡ್ಡ ಬಂಡೆ ಇರುತ್ತೆ ಅಂತ ತಿಳ್ಕೊಂಡು, ಸೊ ಬಂಡೆಗೆ ಅಪ್ಪಳಿಸಿದ್ರೆ ಏನಾಗುತ್ತೆ, ಹಡಗು ಉಲ್ಟಾ ಆಗ್ಬಿಡುತ್ತೆ. ಅಥವಾ ಅದಕ್ಕೆ ಸ್ವಲ್ಪ ಡ್ಯಾಮೇಜ್ ಆಯಿತು ಅಂದರೆ, ನೀರು ಒಳಗೆ ಹೋಯ್ತು ಅಂದರೆ ಹಡಗು ಮುಳುಗ್ಬಿಡುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಶತ್ರುಗಳನ್ನ ಪತ್ತೆ ಹಚ್ಚಲಿಕ್ಕೂ ಸಹ ಈ ಸೋನಾರು ಅಂದರೆ ಕಾರ್ಯವನ್ನ ನಿರ್ವಹಿಸುತ್ತೆ. ಸೊ ಹೇಗೆ ಅಂದರೆ ಈ ಪ್ರೇಷಕ ಮತ್ತು ಪತ್ತೆಕಾರಿಗಳು, ಈಗ ಉದಾಹರಣೆಗೆ ಈ ಪತ್ತೆಕಾರಿ ಏನು ಮಾಡುತ್ತೆ, ಒಂದು ರೀತಿಯಾಗಿರುವಂಥ ಸೌಂಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆ ಶಬ್ದ ಏನಾಗುತ್ತೆ, ಅಲ್ಲಿ ಏನು ಈಗ ಅಡ್ಡ ಏನಿರುತ್ತೋ ಅದಕ್ಕೆ ತಲುಪಿಬಿಟ್ಟು ಮತ್ತೆ ಪತ್ತೆಕಾರಿಗೆ ಕಳಿಸುತ್ತೆ. ಸೊ ಆ ಪತ್ತೆಕಾರಿ ಏನು ಮಾಡುತ್ತೆ, ಒಂದು ಅಲಾರಾಮ್ ಮಾಡ್ಕೊಳ್ಳುತ್ತೆ. ಒಂದು ರೀತಿಯಾಗಿರುವಂಥ ಶಬ್ದವನ್ನ ಉಂಟು ಮಾಡುತ್ತೆ. ಅಲಾರಾಮ್ ಮಾಡ್ಕೊಂಡಾಗ ಏನಾಗುತ್ತೆ, ಅದು ಸಂದೇಹನ ಕಳಿಸುತ್ತೆ, ಸಿಗ್ನಲ್ಸ್ ಅನ್ನ ಕಳಿಸುತ್ತೆ. ಅವಾಗ ಅಲಾರಾಮು ಏನಾಗುತ್ತೆ, ಅದು ಅಲಾರಾಮ್ ನೋಡ್ಕೊಂಡಾಗ ಅವರು ಅಲರ್ಟ್ ಆಗ್ತಾರೆ. ಅವಾಗ ಅದರ ದಿಕ್ಕನ್ನ ಬದಲಾಯಿಸ್ತಾರೆ. ಇಲ್ಲಾಂದ್ರೆ ದೊಡ್ಡ ದೊಡ್ಡ ಬಂಡೆ ಇದ್ರೆ ಏನಾಗುತ್ತೆ, ಆ ಹಡಗು ಅಪ್ಪಳಿಸುತ್ತೆ. ಅಪ್ಪಳಿಸ್ಬಿಟ್ಟು ಅದೇನಾಗುತ್ತೆ, ಆಕ್ಸಿಡೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದೇ ರೀತಿ ರಾಡಾರ್ ಗನ್ ಅಂತ ಇರುತ್ತೆ. ಸೊ ಅದು ಏನಪ್ಪ ಅಂದರೆ ಈ ವೆಹಿಕಲ್ ಸ್ಪೀಡನ್ನು ಡಿಟೆಕ್ಟ್ ಮಾಡುತ್ತೆ. ಸೊ ಈಗ ಪೊಲೀಸ್ ಅವರೆಲ್ಲ ಸರ್ಕಲಲ್ಲೆಲ್ಲ ಯಾವ ವೆಹಿಕಲ್ ಈಗ ಇಷ್ಟೇ ಸ್ಪೀಡ್ ಅಂತ ಫಿಕ್ಸ್ ಮಾಡಿರ್ತಾರಲ್ವಾ, 80 ಕಿಲೋಮೀಟರ್ಸು ಅಥವಾ 60 ಕಿಲೋಮೀಟರ್ಸ್ ಪರ್ ಅವರ್ ಅಂತ ಸ್ಪೀಡನ್ನು
ಏನ್ ಮಾಡಿರ್ತಾರೆ, ಅಷ್ಟೇ ಫಿಕ್ಸ್ ಮಾಡಿರ್ತಾರೆ ಆಯ್ತಾ. ಸೊ ಹಾಗೆ ಕೆಲವೊಂದ್ಸಲ ವೆಹಿಕಲ್ಸ್ ಆಕ್ಸಿಡೆಂಟ್ ಮಾಡಿಬಿಟ್ಟು ಸ್ಪೀಡಾಗಿ ಹೋಗ್ತಾ ಇರ್ತವೆ. ಸೊ ಹಾಗೆ ಅವುಗಳನ್ನ ಆಮೇಲೆ ಈ ವಲಸೆ ಹೋಗುವಂತ ಪಕ್ಷಿಗಳನ್ನ ರೆಕಾರ್ಡ್ ಮಾಡ್ತಾರೆ. ಸೊ ರಾಡಾರ್ ಗನ್ ಮೂಲಕ ಎಷ್ಟು ಪಕ್ಷಿಗಳು ಹೋಗ್ತವೆ, ಆ ಪಕ್ಷಿಗಳ ಶಬ್ದ ಎಲ್ಲ ರೆಕಾರ್ಡ್ ಮಾಡುತ್ತೆ. ಸೊ ವೆಹಿಕಲ್ಗಳ ಸ್ಪೀಡನ್ನ ರೆಕಾರ್ಡ್ ಮಾಡ್ತವೆ. ಆಗ್ತಾ. ಈಗ ವಲಸೆ ಅಂದ್ರೆ ಗೊತ್ತಲ್ವಾ, ಪಕ್ಷಿಗಳು ಆಹಾರವನ್ನು ಹುಡ್ಕೊಂಡು ಅಥವಾ ಸಂತಾನೋತ್ಪತ್ತಿಗೆ ಒಂದು ಪ್ರದೇಶದಿಂದ ಅವುಗಳಿಗೆ ಅಂದ್ರೆ ಯೋಗ್ಯವಾಗಿರುವಂತಹ ಟೆಂಪರೇಚರ್ ಇವುಗಳನ್ನೆಲ್ಲ ಹುಡ್ಕೊಂಡು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅವು ವಲಸೆಯಿಂದ ಹೋಗ್ತವೆ. ಮೈಗ್ರೇಷನ್ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ. ಅರ್ಥ ಆಯ್ತು ಮಕ್ಕಳೇ? ಸೊ ಈ ದಿನ ಶಬ್ದ ಅಂದ್ರೆ ಏನು, ಶಬ್ದ ಪ್ರಸರಣಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ. ಸೊ ಹಾಗೆ ಶಬ್ದ ತರಂಗಗಳಂದ್ರೆ ಏನು, ಪಾರ ಅಂದ್ರೆ ಏನು, ಸೊ ಹಾಗೆ ಈ ನಮ್ಮ ಕಿವಿಯಲ್ಲಿ ಹೇಗೆ ಶಬ್ದ ಪ್ರಸರಣ ಆಗುತ್ತೆ ಅನ್ನೋದನ್ನೆಲ್ಲ ನೀವು ತಿಳ್ಕೊಂಡಲ್ವಾ. ಸೊ ಹಾಗೆ ಈ ಪಾಠ ಎಷ್ಟು ಅರ್ಥ ಆಗಿದೆ ಅನ್ನೋದನ್ನ ನಾನು ಪ್ರಶ್ನಿಸುವುದರ ಮೂಲಕ ನಿಮಗೆ ಹೇಳ್ತೀನಿ. ಈಗ ಹೇಳಮ್ಮ, ತರಂಗ ದೂರ ಅಂತ ಏನು? ಒಂದು ಮಧ್ಯಮದಲ್ಲಿ ವಿಸ್ತರಣ ಸ್ನಾನದಿಂದ ಎರಡು ಕಡೆ ಉಂಟಾಗುವ ಗರಿಷ್ಠ ಪ್ರಮಾಣದ ಶೋಭೆಯನ್ನ ನಾವು ತರಂಗ ದೂರ ಅಂತ ಕರಿತೀವಿ. ಅರ್ಥಾಯ್ತಾ? ಈ ಶಬ್ದ ಪ್ರಸರಣ ಆಗ್ಲಿಕ್ಕೆ ಏನು ಅವಶ್ಯಕತೆ ಇದೆಯಪ್ಪ? ಮಾಧ್ಯಮದ ಅವಶ್ಯಕತೆ ಇದೆ. ಸೊ ನಮಗೀಗ ಯಾವ ಮಾಧ್ಯಮ ಇರುವಂಥದ್ದು? ಶಬ್ದ ಹೇಗೆ ಪ್ರಸರಣ ಆಗ್ತದೆ? ಈಗ ನಾನು ಮಾತಾಡ್ತಾ ಇದ್ದೀನಲ್ವಾ, ಯಾವುದ್ರ ಮೂಲಕ ಶಬ್ದ ಪ್ರಸರಣ ಆಗ್ತಾ ಇದೆ? ಶಬ್ದ ಗಾಳಿಯ ಮೂಲಕ ಪ್ರಸರಣ ಆಗ್ತಾ ಇದೆ ಅಲ್ವಾ. ಸೊ ಈಗ ತರಂಗ ದೂರ ಅಂದ್ರೆ ಅಥವಾ ತರಂಗ ಅಂದ್ರೆ ಮಧ್ಯಮದ ಕಣಗಳು ಪಕ್ಕದ ಕಣಗಳನ್ನು ಚಲಿಸುವಂತೆ ಮಾಡಿದಾಗ ಮಧ್ಯಮದಲ್ಲಿ ಉಂಟಾಗುವ ಶೋಭೆಯನ್ನು ಮಾಧ್ಯಮದಲ್ಲಿ ಉಂಟಾಗುವಂತಹ ಶೋಭೆಯನ್ನ ನಾವು ತರಂಗ ದೂರ ಅಂತ ಕರಿತೀವಿ ಅಥವಾ ತರಂಗ ಅಂತ ಕರಿತೀವಿ. ಸೊ ಈ ಪಾಠ ಅರ್ಥ ಆಯ್ತು ಅಂತ ತಿಳ್ಕೊಂತೀನಿ. ನಮಸ್ಕಾರ.